ಜಮಖಂಡಿ ನಗರದ ಸದಾನಂದ ಕಾಲೋನಿಯಲ್ಲಿ ನಮ್ಮ ಕ್ಲಿನಿಕ್ ಉದ್ಘಾಟಿಸಿ ಶಾಸಕ ಜಗದೀಶ್ ಗುಡುಗುಂಟಿ ಅವರು ಮಾತನಾಡಿ, ಇಲ್ಲಿ ಚಿಕಿತ್ಸೆ ಜೊತೆಗೆ ವಿವಿಧ ರೀತಿಯ ಔಷಧಿಗಳನ್ನು ಉಚಿತವಾಗಿ ವಿತರಿಸಲಾಗುತ್ತದೆ. ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಜನರು ದೂರ ಹೋಗುವ ಅಗತ್ಯವಿಲ್ಲದೆ ಇಲ್ಲಿಯೇ ಚಿಕಿತ್ಸೆ ಪಡೆಯಬಹುದು ಎಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಮಹತ್ವದ ಹೇಳಿದರು. ಸಾರ್ವಜನಿಕರು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಮ್ಮ ಕ್ಲಿನಿಕ್ಗಳು ಹೆಚ್ಚು ಸಹಕಾರಿಯಾಗಲಿವೆ ಎಂದು ತಿಳಿಸಿದರು. ನಗರದಲ್ಲಿ ಸದ್ಯ 4 ಕಡೆ ನಮ್ಮ ಕ್ಲಿನಿಕ್ಗಳನ್ನು ಆರಂಭಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ಲಿನಿಕ್ಗಳನ್ನು ಆರಂಭಿಸಲಾಗುವುದು ಎಂದು ಹೇಳಿದರು. ತಾಲೂಕಾ ವೈದ್ಯಾಧಿಕಾರಿ ಗೈಬೂಸಾಬ್ ಗಲಗಲಿ ಮಾತನಾಡಿ, ಜಮಖಂಡಿ ನಗರದಲ್ಲಿ ಇದು 4ನೇ ನಮ್ಮ ಕ್ಲಿನಿಕ್ ಉದ್ಘಾಟನೆಯಾಗಿದೆ. ಜ್ವರ, ನೆಗಡಿ, ಕೆಮ್ಮು ಸೇರಿದಂತೆ ದೀರ್ಘಕಾಲದ ಕಾಯಿಲೆಗಳ ಪ್ರಾಥಮಿಕ ಚಿಕಿತ್ಸೆಗೆ ನಮ್ಮ ಕ್ಲಿನಿಕ್ ನೆರವಾಗಲಿದೆ ಎಂದು ಹೇಳಿದರು. ಮುಂಜಾನೆ 9:30 ರಿಂದ ಸಂಜೆ 4:30 ಇಲ್ಲಿ ಪ್ರಾಥಮಿಕ ಚಿಕಿತ್ಸೆ ಲಭ್ಯವಿರುತ್ತದೆ. ಒಬ್ಬ ವೈದ್ಯರು ಹಾಗೂ 3 ನರ್ಸ್ಗಳು ಸೇವೆಯಲ್ಲಿ ನಿರಂತರವಾಗಿರುತ್ತಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಚಿನಾ ಮಾಚಕನೂರ, ಜಿಲ್ಲಾ ಸಂಯೋಜಕಿ ಬಸಮ್ಮ, ಡಾ ಮಯೂರ, ಡಾ ವಿದ್ಯಾ, ರವಿ ಕಾಂಬಳೆ, ಸಂತೋಷ್ ನಾಯಕ್, ರವಿ ಪಾಟೀಲ್, ಶಂಕರ್ ಚಲವಾದಿ, ತಾಲೂಕಾ ಹಿರಿಯ ಆರೋಗ್ಯ ನಿರೀಕ್ಷಕ ಉಮೇಶ್ ಜೋಶಿ ಸೇರಿದಂತೆ ಇನ್ನೂ ಹಲವು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ವರದಿ ರವಿ ದೊಡ್ಡಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. जय मंगलम जय नमः पार्वती श्री धन्वंतर की जय. बरी मंत्र ಅನುದಾನದಲ್ಲಿ ಇವತ್ತಿನ ಶುಭ ದಿನದಂದು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಮ್ಮ ಕ್ಲಿನಿಕ್ ಅಂತ ಹೇಳಿ ಈ ಒಂದು ಸದಾನಂದ ಕಾಲನಿ ಒಳಗೆ ಎಲ್ಲರಿಗೂ ಅನುಕೂಲವಾಗುವ ಹಾಗೆ ಇದು ಅದರಲ್ಲಿ ಸುಸಜ್ಜಿತ ರೀತಿಯಲ್ಲಿ ಒಳ್ಳೆಯ ಮಾದರಿಯಲ್ಲಿ ಇವತ್ತು ಸಣ್ಣದಾದ ಒಂದು ವೈದ್ಯಾಲಯ ಕ್ಲಿನಿಕ್ ಅಂತ ಆರಂಭಗೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತಿರುವ ನಮ್ಮ ಜಿಲ್ಲಾ ವೈದ್ಯಾಧಿಕಾರಿ ಆಡಳಿತ ಗಲಗಲಿಯವರೇ ಮತ್ತು ಎಕ್ಸಿಕ್ಯೂಟಿವ್ ಆಫೀಸರ್ ಆದಂಥ ಮಾಚಕನವರವರೇ, ಜಿಲ್ಲಾದಿಂದ ಬಂದಂತಹ ನಮ್ಮ ಬಸಮ್ಮ ಕೋಆರ್ಡಿನೇಟರ್ ಬಸಮ್ಮ ಪಾಟೀಲ್ ಕೋಆರ್ಡಿನೇಟರ್ ಮತ್ತು ಇಲ್ಲಿ ನಡೆದಂಥ ಸಮಸ್ತ ಎಲ್ಲ ಈ ಒಂದು ಸದಾನಂದ ಕಾಲನಿ ಹಿರಿಯರೇ ಮತ್ತು ಎಲ್ಲ ಮಹಾಜನತೆ ತಮ್ಮೆಲ್ಲರಿಗೂ ಶುಭಾಶಯಗಳು. ಇವತ್ತು ಒಳ್ಳೆಯ ದಿವಸ, ಒಳ್ಳೆಯ ದಿನದಂದು ಇವತ್ತು ಸರ್ಕಾರದವರು ಬಹಳಷ್ಟು ಪ್ರಯತ್ನ ಮಾಡ್ತಾರೆ. ಎಲ್ಲರೂ ಆರೋಗ್ಯವಂತರಾಗಿ ಸ್ಥಿತಿವಂತರಾಗಬೇಕು ಮತ್ತು ಎಲ್ಲರಿಗೂ ಮಾನಸಿಕ ಸದೃಢತೆ ಮತ್ತು ಶಾರೀರಿಕ ಸದೃಢತೆ ಒದಗಿದ್ದಾದರೆ ದೇಶ ಮುಂದುವರಲಿಕ್ಕೆ ಸಾಧ್ಯ ಇದೆ. ಇದು ಪ್ರಜೆಗಳ ಮೇಲೆ ಬಹಳ ಅವಲಂಬಿತವಿದೆ. ಆ ದಿಶೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಒಂದು ಉದ್ದೇಶದಿಂದ ಇವತ್ತು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾವೆ. ಅದಕ್ಕೆ ನಾವು ಕೂಡ ಈ ಒಂದು ದಿಶೆಯಲ್ಲಿ ಬಹಳಷ್ಟು ಸವಲತ್ತುಗಳನ್ನು ಒದಗಿಸಿಕೊಡಬೇಕು. ಅತಿ ಮಹತ್ವಪೂರ್ಣವಾದದ್ದು ಆರೋಗ್ಯ. ಆ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗುವುದು ತಮ್ಮ ಕೈಯಲ್ಲಿದೆ. ಇದು ಆರೋಗ್ಯ ಕೆಟ್ಟಾಗಿಲ್ಲಿ ಮಾತ್ರ ಬರುವುದಿಲ್ಲ. ಅದನ್ನು ಆರೋಗ್ಯ ಕಾಪಾಡಿಕೊಂಡು ಮಾತ್ರ ನಿಮ್ಮ ಮನೆಯೊಳಗೆ ಸ್ವಚ್ಛತೆಯಿಂದ ಒಳ್ಳೆಯ ಆಹಾರವನ್ನು ಸೇವಿಸಿ ಒಳ್ಳೆಯ ಜೀವನ ನಡೆಸುವಂಥದ್ದು ಯೋಗ ಅಭ್ಯಾಸ ಆಗಲಿ, ಇನ್ನಿತರ ಅಭ್ಯಾಸಗಳನ್ನಾಗಲಿ ಯೋಗ ಅಂಥವು ಮಹತ್ತರವಾದ ಅಭ್ಯಾಸವನ್ನು ಅಳವಡಿಸಿಕೊಂಡು ಅದರ ಒಳ್ಳೆಯ ರೀತಿಯಿಂದ ಉದ್ಯೋಗವನ್ನು ಮಾಡಿ ಮತ್ತು ತಮ್ಮ ಜೀವನವನ್ನು ತಮ್ಮ ಎಲ್ಲ ಆರೋಗ್ಯವನ್ನು ಕಾಪಾಡಿಕೊಂಡು ಮಹತ್ತರ ಜವಾಬ್ದಾರಿ ತಮ್ಮ ಮೇಲೆ ಇದೆ. ಆದರೂ ಕೂಡ ಆರೋಗ್ಯ ಕೆಟ್ಟಾಗ
ತಮಗೆ ಒಳ್ಳೆಯ ಆರೋಗ್ಯದಿಂದ ಇರಲು ಸಹಾಯ ಮಾಡುವಂಥದ್ದು ಇದು ನಮ್ಮ ಕ್ಲಿನಿಕ್ಕು ಇವತ್ತು ಪ್ರಾರಂಭಗೊಂಡಿದೆ. ಇದರಿಂದ ತಮ್ಮೆಲ್ಲರಿಗೂ ಬಹಳಷ್ಟು ಅನುಕೂಲ ಆಗಲಿ, ಎಲ್ಲರೂ ಹಾಯಾಗಿ ಅತಿ ಸುಖವಾಗಿ ಮತ್ತು ಆರೋಗ್ಯಕರವಾಗಿ ಬಾಳಲಿಕ್ಕೆ ಆ ದೇವರು ತಮಗೆಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳಿ ನಾನು ಎರಡು ಮಾತಿಗೆ ಇವತ್ತಿನ ಈ ನಮ್ಮ ಸದಾನಂದ ಕಾಲನಿ, ಜಮಖಂಡಿ ನಗರ ಪ್ರದೇಶದ ಸದಾನಂದ ಕಾಲನಿ ಒಳಗಡೆ ನಾವು ಇವತ್ತು ಮಾನ್ಯ ಶ್ರೀ ನಮ್ಮ ಶಾಸಕರಾದಂಥ ನಾಡೋಜ ಶ್ರೀ ಜಗದೀಶ್ ಗುಡುಗುಂಟಿ ಸಾಹೇಬರು ಇವತ್ತು ಸದಾನಂದ ಕಾಲನಿ ಒಳಗೆ ನಮ್ಮ ಕ್ಲಿನಿಕ್ ಅನ್ನು, ನಾಲ್ಕನೇ ನಮ್ಮ ಕ್ಲಿನಿಕ್, ನಮ್ಮ ಜಮಖಂಡಿಯಲ್ಲಿ ನಾಲ್ಕನೇ ನಮ್ಮ ಕ್ಲಿನಿಕ್ ಅನ್ನು ಇವತ್ತು ಉದ್ಘಾಟನೆ ಮಾಡಿ ನೆರವೇರಿಸಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮ. ಈ ನಮ್ಮ ಕ್ಲಿನಿಕ್ ಅನ್ನುವುದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ರಾಜ್ಯ ಸರ್ಕಾರ ABPM ಇದ್ರೊಳಗಡೆ ಒಂದು ನಾವು ಅನುದಾನದಲ್ಲಿ 60% ಸೆಂಟ್ರಲ್ ಗೌರ್ಮೆಂಟ್, 40% ರಾಜ್ಯ ಸರ್ಕಾರ, ಇವು ಎರಡು ಒಂದು ಇದ್ರೊಳಗಡೆ ಸಹಯೋಗದಲ್ಲಿ ಈ ನಮ್ಮ ಕ್ಲಿನಿಕ್ ಗಳನ್ನ ಸ್ಥಾಪನೆ ಮಾಡಲಾಗುತ್ತಿದೆ. ಇದ್ರೊಳಗಡೆ ನಮ್ಮ ನಾಲ್ಕನೇ ನಮ್ಮ ಕ್ಲಿನಿಕ್ ಅನ್ನು ಜಮಖಂಡಿ ನಗರದೊಳಗ ಆಕ್ಚುಲಿ ನಾವು ಇದು ಬಸ್ ಸ್ಟ್ಯಾಂಡ್ ದೊಳಗ ಆಗ್ಬೇಕಂತ ಒಂದು ಇದನ್ನಿತ್ತು. ಆದ್ರೆ ಬಸ್ ಸ್ಟ್ಯಾಂಡ್ ಒಳಗೆ ನಮಗೆ ಜಾಗ ಸಿಗ್ಲಾರ್ದಕ್ಕೆ ನಾವು ಇಲ್ಲಿ ಸದಾನಂದ ಕಾಲನಿ ಒಳಗ ಬಹಳಷ್ಟು ಸ್ಲಮ್ ಏರಿಯಾಸ್ ಇರುವುದರಿಂದ ಮತ್ತು ಬಡ ರೇಖೆಗಿಂತ ಕಡಿಮೆ ಜನ ಇರುವುದರಿಂದ ಇಲ್ಲಿ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಮಾನ್ಯ ಶಾಸಕರ ಜೊತೆ ಇದನ್ನು ಚರ್ಚೆ ಮಾಡಿ ಮತ್ತು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇಲ್ಲಿ ಒಂದು ಇದನ್ನ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿದ್ದೇವೆ. ಈ ನಮ್ಮ ಕ್ಲಿನಿಕ್ ಇದ್ರೊಳಗಡೆ 4 ಜನ ಸಿಬ್ಬಂದಿ ಇರ್ತಾರೆ. ಒಬ್ರು ವೈದ್ಯರು ಇದಾರೆ, ನಮ್ಮ ಡಾಕ್ಟರ್ ಮಯೂರ್ ಅಂತ ಹೇಳಿ ಅಪಾಯಿಂಟ್ ಆಗಿದ್ದಾರೆ. ಅದೇ ರೀತಿ ಒಬ್ಬರು ಸ್ಟಾಫ್ ನರ್ಸು, ಒಬ್ರು ಲ್ಯಾಬ್ ಟೆಕ್ನಿಷಿಯನ್, ಒಬ್ರು ಡಿ ದರ್ಜನ್ ಒಬ್ಬರು. ಇದ್ರೊಳಗಡೆ ನಾವು ಆರೋಗ್ಯ ಸೇವೆ ಒಳಗೆ 12 ಆರೋಗ್ಯ ಸೇವೆಗಳನ್ನ ನಾವು ಇಲ್ಲಿ ನೀಡ್ತೀವಿ. ಪ್ರಥಮ ಅಂದ್ರೆ ಒಂದು ಫಸ್ಟ್ ಏಡ್ ಅಂತೀವಲ್ಲ, ಆ ರೀತಿ ಒಂದು ಇಲ್ಲಿ ಚಿಕಿತ್ಸೆಗಳನ್ನು ಕೊಡಲಾಗುತ್ತೆ. ಅದೇ ರೀತಿ ಲ್ಯಾಬ್ ಟೆಕ್ನಿಷಿಯನ್ 14 ಟೆಸ್ಟ್ ಗಳನ್ನು ಇಲ್ಲಿ ನಾವು ಉಚಿತವಾಗಿ ಮಾಡ್ತೀವಿ. ಎಲ್ಲಾ ರೀತಿಯ ಔಷಧಿಗಳು ಮತ್ತು ಇದನ್ನ ಒಂದು 15th ಫೈನಾನ್ಸ್ ಇದ್ರೊಳಗಡೆ ನಾವು ಇದರದ ಒಂದು ಹಣಕಾಸು ಯೋಜನೆ ಒಳಗ ಇದನ್ನ ನಡೆಸ್ತಾ ಇದೀವಿ. ಅದಕ್ಕೆ ಎಲ್ಲರೂ ಇದರ ಜನರು, ನಮ್ಮ ಇಲ್ಲಿ ಭಾಗದ ಜನರು, ಸದಾನಂದ ಕಾಲನಿ ಮತ್ತು ಸುತ್ತಮುತ್ತಲಿನ ನಮ್ಮ ನಗರ ಪ್ರದೇಶದ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಇದೇ ರೀತಿ ನಮ್ಮ ಸಹಕಾರವನ್ನು ನೀಡಬೇಕು. ಈ ರೀತಿ ಬಡ ಜನರಿಗೆ ಒಂದು ಒಳ್ಳೆಯ ಒಂದು ಆರೋಗ್ಯ ಸೇವೆ ಸಿಗಲಿ ಅಂತ ಹೇಳಿ ನಾವೆಲ್ಲ ಹಾರೈಸಿ ನನ್ನ ಟೈಮ್ ಇದ್ರದ್ದು 9:30ರಿಂದ 4:30ರವರೆಗೆ, ಸೋಮವಾರದಿಂದ ಶನಿವಾರದವರೆಗೆ. ಇದು ಪ್ರತಿ ಮತ್ತು ಡೇ ಕೇರ್ ಅಷ್ಟೇ ಇರುತ್ತೆ. ಇದು ಓನ್ಲಿ ಎಮರ್ಜೆನ್ಸಿ ಸರ್ವಿಸ್ ಇರೋದ್ರಲ್ಲಿ ನೈಟ್ ಇರುವುದಿಲ್ಲ. ಇದು ಅಷ್ಟು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತೀವಿ.